ಇನ್ನು ಕಾಲ್ ತುಳಿದ ಪ್ರಕರಣವನ್ನ ಮುಂದಿಟ್ಟುಕೊಂಡು ಡಿಕೆ ಶಿವಕುಮಾರ್ ಅವರ ಪಾರುಪತ್ಯಕ್ಕೆ ಬ್ರೇಕ್ ಹಾಕಬಹುದಾದಂತ ಸಾಧ್ಯತೆಗಳು ಹೆಚ್ಚಾಗಿದೆ. ದಟ್ ಇಸ್ ವಾಟ್ ನಾನು ಅದನ್ನೇ ಹೇಳ್ತಾ ಇದ್ದೆ. ಡಿಕೆ ಶಿವಕುಮಾರ್ ಅವರು ಎಲ್ಲದರಲ್ಲೂ ಕಡಿವಾಣ ಹಾಕಿಸ್ತಾನೆ ಬಂದ್ರಲ್ಲ. ದಲಿತ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗ್ ಎಲ್ಲದಕ್ಕೂ ಬ್ರೇಕ್ ಹಾಕಿಸ್ತಾ ಬಂದರು. ಅವರ ಕೆಪಿಸಿಸಿ ಅಧ್ಯಕ್ಷ ಗಾದಿಗೂ ಕೂಡ ಕೂತು ಬರಬಹುದು. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಅವಧಿ ಮುಗಿದೋಗಿದೆ. ಹಾಗಿದ್ರೂ ಡಿಸಿಎಂ ಸ್ಥಾನದ ಜೊತೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ತಮ್ಮ ಹತ್ರನೇ ಇಟ್ಕೊಂಡಿದ್ದಾರೆ. ಏನ್ರಿ ಅವ್ರಿಗೆ ಮಾತ್ರ ಎರಡೆರಡು ಸ್ಥಾನಗಳಿದ್ದಾವಲ್ಲ ಅಂತ ಒಂದಷ್ಟು ಜನ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ನಾಯಕರುಗಳು ಡಿಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ, ಬೆಂಗಳೂರು ಉಸ್ತುವಾರಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷಗಾರಿನೂ ಇಟ್ಕೊಂಡಿದ್ದಾರಲ್ಲ, ಅವ್ರಿಗೇನಕ್ಕೆ ಎರಡೆರಡು ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿದ್ರು. ಆ ಫ್ರಂಟ್ ರನ್ನರ್ ಅಂತ ಏನು ಹೇಳ್ತೀವಿ, ಫ್ರಂಟ್ ಲೈನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಸ್ಥಾನದಲ್ಲಿ ಯಾರಿಗಾದ್ರೂ ಆ ಸ್ಥಾನ ಬೇಕು ಅಂತ ಅನ್ನೋದಾದರೆ ಸತೀಶ್ ಜಾರಕಿಹೊಳಿ ಅವರು ಫ್ರಂಟ್ ರನ್ನರಲ್ಲಿದ್ದಾರೆ. ಮೊದಲು ಧ್ವನಿ ಎತ್ತಿದ್ದೆ ಅವರು. ಬೆಳಗಾವಿ ಪಾಲಿಟಿಕ್ಸಿಂದ ಶುರುವಾಗದಂಥ ಅಸಮಾಧಾನ ಅದು ಈಗಲೂ ಬೂದಿ ಮುಚ್ಚಿದ ಕೆಂಡ ಥರನೇ ಇದೆ. ಇನ್ನು ಸಿಎಂ ಡಿಸಿಎಂಗೆ ಬುಲಾವ್ ನೀಡಲಾಗಿದೆ. ಸಂಪುಟಕ್ಕೆ ಸರ್ಜರಿ ಕೂಡ ಆಗಬಹುದು. ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಹೈಕಮಾಂಡ್ ಸಭೆಯಲ್ಲಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ಬದಲಾವಣೆ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆನೂ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅವ್ರು ಬಂದಿದ್ದಾರೆ, ಮೊದಲು ಹೇಳಿ ಪದೇ ಪದೇ ಹೇಳಿದೀವಿ. ಮಂತ್ರಿ ಮಂಡಳ ವಿಸ್ತರಣೆ ಮಾಡಿದೆವು. ಅಧಿಕಾರ ಇರೋದು ಸಿಎಂ ಅವ್ರಿಗೆ, ರಾಜ್ಯಾಧ್ಯಕ್ಷಗೆ, ಹೈಕಮಾಂಡ್ಗೆ. ಹಿಂಗಾರೆ ಅವ್ರು ಬಂದಿದ್ದಾರೆ, ಅವ್ರನ್ನ ಒಂದು ಮಾತು ಕೇಳ್ರೆ ಬೆಟ್ರ್ ಅಂದ್ರೆ ಅವ್ರು ಹೇಳ್ತಾರಂತ ಅದ್ರ ಬಗ್ಗೆ ಇಲ್ಲ. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಅದು ಮಾಡೋರು ಆ ಮಟ್ಟದಲ್ಲಿ ಮಾತ್ರ. ಇಲ್ಲ, ಮೊದಲು ಹೇಳಿ ಪದೇ ಪದೇ ಹೇಳಿದೀವಿ. ಮಂತ್ರಿ ಮಂಡಳ ವಿಸ್ತರಣೆ ಮಾಡಿದೆವು. ಅಧಿಕಾರ ಇರೋದು ಸಿಎಂ ಅವ್ರಿಗೆ, ರಾಜ್ಯಾಧ್ಯಕ್ಷಗೆ, ಹೈಕಮಾಂಡ್ಗೆ. ಹಿಂಗಾರೆ ಅವ್ರು ಬಂದಿದ್ದಾರೆ, ಅವ್ರನ್ನ ಒಂದು ಮಾತು ಕೇಳ್ರೆ ಬೆಟ್ರ್ ಅಂದ್ರೆ ಅವ್ರು ಹೇಳ್ತಾರಂತ.